ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕಥೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕಥೆಯ ಹೆಸರು ಯಾರ ಒಲವು ಯಾರಿಗೆ, ಭಾಗ 30. ಲೇಖಕರು ಕೈಸರ್ ಜಹಾ. ಸುಕನ್ಯಾಳ ರೂಮಿಗೆ ಬಂದ ಅನುಜ, ಸುಕನ್ಯಾ, ಇವತ್ತು ನನ್ನ ಬರ್ತ್ಡೇ, ಎಲ್ಲರೂ ಇದ್ದಾರೆ, ನೀನು ಪಾಪು ಇರಲಿಲ್ಲ, ಬಾ ನೀನು ಎಂದಾಗ, ಬೇಡ ಅನುಜ, ಹೋಗು, ನಾನು ಬಂದರೆ ಯಾರೂ ಖುಷಿ ಪಡುವುದಿಲ್ಲ. ಸುಮ್ಮನೆ ನಿಮ್ಮ ಖುಷಿಯೆಲ್ಲ ಯಾಕೆ ಹಾಳು ಮಾಡೋದು? ನೋಡು, ನೀನು ಸನತ್ ಜೊತೆ ಬಂದರೆ ನನಗೆ ಖುಷಿಯಾಗುತ್ತೆ. ಯಾರೂ ಏನೂ ಹೇಳೋದಿಲ್ಲ, ಬಾ ಎಂದು ಹೇಳಿ ಮಗುವನ್ನು ತಾನೇ ಎತ್ತಿಕೊಂಡವಳು ಹೊರ ನಡೆಯುವಳು. ಹಾಗೆಯೇ ಬಂದವಳು ಸನತ್ ಜೊತೆ ಕೇಕನ್ನು ಕಟ್ ಮಾಡಿ ಎಲ್ಲರಿಗೂ ತಿನ್ನಿಸುವಳು. ಸನತ್ ಅವಳ ಜೊತೆ ತುಂಬ ಚೆನ್ನಾಗಿ ಹೊಂದಿಕೊಂಡಿದ್ದ ಕಾರಣ ಅವಳಿಗೂ ಸನತ್ ಮೇಲೆ ತುಂಬ ಪ್ರೀತಿ. ಅವನ ಪ್ರೀತಿಯನ್ನು ತೋರಿಸುವಂತೆ ತನ್ನ ಬಾಯಿಯಿಂದ ಅನುಜ ಮೊಗವನ್ನು ಚುಂಬಿಸುವನು. ಖುಷಿಯಾದವಳು ಜೋರಾಗಿ ನಗುವಳು. ಅವಳ ಆ ಖುಷಿ ನೋಡಿದವರೆಲ್ಲರೂ ತಾವೂ ಖುಷಿ ಪಡುವರು. ಅನು, ತಗೋ ನಿನಗೆ ಗಿಫ್ಟ್ ಎಂದು ಹೇಳಿ ಕೀಯನ್ನು ಕೊಡುವನು ಪ್ರಶಾಂತ್. ಏನಿದು ಪ್ರಶಾಂತ್, ಯಾವುದರ ಕೀ? ಹೇಳ್ತೀನಿ ಅಮ್ಮ, ನಿನ್ನ ಗಿಫ್ಟ್ ಕೊಡು ಎಂದಾಗ, ತಗೋ ಅನು, ನಿನಗೆ ಯಾವ ಗಿಫ್ಟ್ ಕೊಟ್ಟರೇನೋ ಅದು ನಿನ್ನ ಮುಂದೆ ಏನಿಲ್ಲ, ಏಕೆಂದರೆ ನೀನೇ ಒಂದು ಅಮೂಲ್ಯ ರತ್ನ. ಅಮ್ಮ ಹೊಗಳಿದ್ದು ಸಾಕು, ನೀವೇ ಹಾಕಿ ಎಂದು ಅವರು ಕೊಟ್ಟ ರೂಬಿ ನೆಕ್ಲೆಸ್ಸನ್ನು ಅವರ ಬಳಿಯೇ ಹಾಕಿಸಿಕೊಂಡು, ಅಮ್ಮ ತುಂಬ ಚೆನ್ನಾಗಿದೆ ಎಂದು ಹೇಳುವಳು. ದೀಪ್ತಿ ಮತ್ತು ಪವನ್ ಡೈಮಂಡ್ ಕಿವಿ ಓಲೆಯನ್ನು ಗಿಫ್ಟಾಗಿ ನೀಡುವರು. ಏನನ್ನೂ ತರದ ಸುಕನ್ಯಾ, ಸಾರಿ ಅನುಜ, ನಾನು ಏನೂ ಗಿಫ್ಟ್ ತಂದಿಲ್ಲ. ಪರವಾಗಿಲ್ಲ ಸುಕನ್ಯಾ ಎಂದು ಹೇಳಿ ಸುಮ್ಮನಾಗುವಳು. ಅಷ್ಟರಲ್ಲಿ ಪ್ರಶಾಂತ್ ಎಲ್ಲರನ್ನೂ ಹೊರಗಡೆ ಕರೆದುಕೊಂಡು ಹೋಗಿ, ಇದೇ ನಿನ್ನ ಗಿಫ್ಟ್ ಎಂದು ನೀಲಿ ಬಣ್ಣದ ಟಾಟಾ ಹ್ಯಾರಿಯರ್ ಕಾರನ್ನು ತೋರಿಸುವನು. ಪ್ರಶಾಂತ್, ತುಂಬಾ ಚೆನ್ನಾಗಿದೆ, ಆದರೆ ಇದು ಕಾಸ್ಟ್ಲಿ ಆಗಲಿಲ್ಲವಾ? ಇವತ್ತು ಟೆಂಡರ್ ನಮಗೇ ಸಿಕ್ಕಿತು ಅನು, ಅದರ ಖುಷಿ ಮತ್ತೆ ನಿನ್ನ ಬರ್ತ್ಡೇಗೆ ನನ್ನ ಕಡೆಯಿಂದ ಚಿಕ್ಕ ಗಿಫ್ಟ್. ಮೀಟಿಂಗ್ ಇವತ್ತೇ ಇದ್ದಿದ್ದು, ನಾನು ಸುಮ್ಮನೆ ನಾಳೆ ಅಂತ ಹೇಳಿದ್ದು. ನಿನ್ನೆ ನೀನು ಏನು ವಿಶೇಷ ನಾಡಿದ್ದು ಅಂತ ಕೇಳಿದಾಗ, ನಾಡಿದ್ದು ಮೀಟಿಂಗ್ ಇದೆ ಅಂತ ಸುಮ್ಮನೆ ಹೇಳಿದ್ದೆ ಎಂದು ಕಣ್ಣು ಹೊಡೆಯುವನು. ಎಲ್ಲರಿಂದ ಹಲವು ಉಡುಗೊರೆಗಳನ್ನು ಪಡೆದ ಅನುಜ ಎಲ್ಲರ ಪ್ರೀತಿಯನ್ನು ನೋಡಿದವಳು ತುಂಬಾ ಖುಷಿ ಪಡುವಳು. ಇಷ್ಟು ಸಮಯದಲ್ಲಿ ಇಂತಹ ಸಂತೋಷ ಯಾವತ್ತೂ ಆಗಿರಲಿಲ್ಲ. ಆ ಸಂತೋಷಗಳನ್ನೆಲ್ಲ ಅನುಜ ಚೆನ್ನಾಗಿ ಅನುಭವಿಸುವಳು. ಎಲ್ಲರೂ ಸ್ವಲ್ಪ ಹೊತ್ತು ಮಾತನಾಡಿ ಮಲಗುವುದಕ್ಕೆ ತಮ್ಮ ತಮ್ಮ ಕೋಣೆಗಳಿಗೆ ಹೋಗುವರು. ಸುಕನ್ಯಾಳ ವರ್ತನೆ ಬದಲಾಗಿದೆಯೇ? ಬೆಳಗ್ಗೆ ಎದ್ದ ಅನುಜ ಸ್ನಾನ ಮಾಡಿ ಪೂಜೆಯನ್ನು ಮುಗಿಸಿ ಪ್ರಶಾಂತ್ ಅವಳಿಗಾಗಿ ತಂದಿದ್ದ ಬಿಳಿ ಬಣ್ಣದ ಸೀರೆಗೆ ಪಿಂಕ್ ಫ್ಲೋರಲ್ ಪ್ರಿಂಟ್ ಇರುವ ಸೀರೆಯನ್ನು ಉಟ್ಟವಳು. ತನ್ನ ಅತ್ತೆ ಕೊಟ್ಟ ಸೆಟ್ ಹಾಕಿ ದೀಪ್ತಿ ಮತ್ತು ಪವನ್ ಕೊಟ್ಟ ಡೈಮಂಡ್ ಓಲೆಯನ್ನು ಹಾಕಿದವಳು ತನ್ನ ಅಲಂಕಾರವನ್ನು ಮುಗಿಸುವಳು. ಪ್ರಶಾಂತ್, ಎದ್ದೇಳಿ, ನೋಡಿ ಟೈಮ್ ಆಯಿತು, ಆಫೀಸಿಗೆ ಹೋಗುವುದಿಲ್ಲವಾ ಎಂದು ಭುಜ ಹಿಡಿದು ಅಲ್ಲಾಡಿಸಿದಾಗ ಕಣ್ಣನ್ನು ಉಜ್ಜಿ ಎದ್ದವನು ಅನುಜಾಳನ್ನು ನೋಡಿ, ನನ್ನ ವೈಫಿ, ಯು ಆರ್ ಲುಕಿಂಗ್ ಗಾರ್ಜಿಯಸ್, ಏನೇ ಹೇಳುವನು, ತಾಯಿ ಆಗುತ್ತಿದ್ದೀಯಾ ಅಂತ ಗೊತ್ತಾದ ಮೇಲೆ ನಿನ್ನ ಮುಖದಲ್ಲಿ ಏನೋ ಒಂದು ಕಳೆ. ಮೊದಲೇ ಸುಂದರಿ, ಈಗ ಇನ್ನೂ ಸುಂದರಿ ಎಂದು ಅವಳನ್ನು ತನ್ನ ಬಳಿ ಎಳೆದುಕೊಂಡು ಅವಳ ನೆತ್ತಿಯನ್ನು ಚುಂಬಿಸಿ ಪುನಃ ಹ್ಯಾಪಿ ಬರ್ತ್ಡೇ ಎಂದು ಹೇಳುವನು. ಸಾಕು ಈಗ ಹೇಳಿದ್ದು, ನಿನ್ನೆ ರಾತ್ರಿಯಿಂದ ಎಷ್ಟು ಸಲ ಹೇಳಿದ್ದೀರಾ ಪ್ರಶಾಂತ್? ಎದ್ದು ಆಫೀಸಿಗೆ ರೆಡಿಯಾಗಿ, ಸಂಜೆ ಎಲ್ಲಿಗೆ ಹೋಗೋಣ ಹೇಳು ಅನು? ಎಲ್ಲಿಗೂ ಬೇಡ ಪ್ರಶಾಂತ್, ಇನ್ನೇನು ದೀಪ್ತಿ ಮತ್ತು ಪವನ್ ಕೂಡ ಹೋಗುತ್ತಾರೆ, ಎಲ್ಲಿಗೂ ಬೇಡ, ಅವರೊಂದಿಗೆ ಇದ್ದು ಸಮಯ ಕಳೆಯೋಣ. ಸರಿ, ಹಾಗಿದ್ದರೆ ಪಾರ್ಟಿ ಇಟ್ಟುಕೊಳ್ಳೋಣವಾ? ಏನು ಬೇಡ ಪ್ರಶಾಂತ್, ಮೊನ್ನೆಯಷ್ಟೇ ಪೂಜೆ ಮುಗಿದಿದೆ, ನಿನ್ನೆ ರಾತ್ರಿನೇ ಸೆಲೆಬ್ರೇಟ್ ಮಾಡಿ ಆಯಿತು, ಮತ್ತೆ ಯಾಕೆ ದುಡ್ಡು ಖರ್ಚು ಹೇಳಿ? ಏನು ಮೇಡಮ್, ಈಗಿಲಿಂದನೇ ಮಗುವಿಗೆ ಹೇಗೆ ಸೇವ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡುತ್ತಿರೋ ಆಗಿದೆಯಲ್ಲ? ಹಾಗೇನಿಲ್ಲ ಪ್ರಶಾಂತ್, ಸುಮ್ಮನೆ ಮತ್ತೆ ಖರ್ಚು ಯಾಕೆ ಅಂತ.
ಒಂದು ಕೆಲಸ ಮಾಡ್ತೀನಿ, ದೀಪ್ತಿ ಸಂಜೆ ಮನೆಗೆ ಹೋಗಿ ಅಣ್ಣ ಅತ್ತಿಗೆಯನ್ನು ಮಾತನಾಡಿಸಿಕೊಂಡು ಬರುತ್ತೇನೆ ಎಂದಿದ್ದಾಳೆ. ರಾತ್ರಿ ಊಟ ಅಲ್ಲೇ ಆಗುತ್ತೆ. ಅದಕ್ಕೆ ಈಗ ಮಧ್ಯಾಹ್ನ ಒಳ್ಳೆ ಹೋಟೆಲಿಂದ ಆರ್ಡರ್ ಮಾಡ್ತೀನಿ. ನೀವು ಬನ್ನಿ ಊಟಕ್ಕೆ, ಆಯಿತಾ? ನಿನಗೆ ಏನು ಸರಿ ಅನ್ನಿಸುತ್ತೆ ಅದನ್ನೇ ಮಾಡುವನು. ಮತ್ತೆ ನನ್ನ ರಿಟರ್ನ್ ಗಿಫ್ಟ್ ಎಂದು ತುಟಿಯ ಮೇಲೆ ಬೆರಳಿಡುವನು. ಬರೀ ಇದೇ ಆಯಿತು ನಿಮ್ಮದು ಎಂದು ಅವನ ಅದರಗಳಿಗೆ ತನ್ನ ಅದರಗಳನ್ನು ಸೇರಿಸುವಳು. ಸ್ವಲ್ಪ ಸಮಯ ಮುತ್ತಿನ ಸಲ್ಲಾಪದಲ್ಲಿ ತೊಡಗಿ ಅವನಿಂದ ಸರಿದವಳು ಬೇಗ ರೆಡಿಯಾಗಿ ಬನ್ನಿ ಎಂದು ಹೇಳಿ ಹೋಗುವಳು. ಪ್ರಿಯಾ ಅನುಜಾಳಿಗೆ ಕರೆ ಮಾಡಿ ಸ್ವಲ್ಪ ಹೊತ್ತು ಮಾತನಾಡಿದವಳು ಅವಳಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರುವಳು. ಅವಳಿಗೂ ಸಹ ದೀಪ್ತಿ ಮತ್ತು ಪವನ್ ಜೊತೆ ಮನೆಗೆ ಬರೋದಕ್ಕೆ ಕರೆದಾಗ ಸರಿ ಎಂದು ಬರುವುದಾಗಿ ಹೇಳುವಳು. ತನ್ನ ಅತ್ತೆಯ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದು ಪ್ರಿಯಾ ಅಕ್ಕ ತಮಗೂ ಕರೆದಿದ್ದಾರೆ, ನೀವು ಬನ್ನಿ ಎಂದು ಹೇಳಿದಾಗ ಮಮತಾರವರು ಒಪ್ಪುವರು. ಆದರೆ ಸುಕನ್ಯಾ ಮನೆಯಲ್ಲಿ ಒಬ್ಬಳಾಗುತ್ತಾಳೆ ಮತ್ತು ಸನತ್ ಸಹ ಜೊತೆಯಲ್ಲಿರುತ್ತಾನೆ. ಸುಕನ್ಯಾಳನ್ನು ಅಲ್ಲಿಗೆ ಕರೆದುಕೊಂಡು ಹೋದರೆ ಎಲ್ಲರ ಮೂಡ್ ಹಾಳಾಗುವುದು ಎಂದು ಯೋಚಿಸಿದವರು, ನಾನು ಮತ್ತೊಮ್ಮೆ ಬರುವೆ, ನೀವುಗಳು ಹೋಗಿ ಬನ್ನಿ ಎಂದು ಹೇಳುವರು. ಮನೆಯ ಕೆಲಸದವರಾದ ಸೀತಕ್ಕ ಮತ್ತು ಅವರ ಗಂಡ ಅನುಜಾಳಿಗೆ ಶುಭಾಶಯ ಹೇಳುವರು. ಮಧ್ಯಾಹ್ನ ಅಡುಗೆ ತಯಾರಿಸುವುದು ಬೇಡವೆಂದು ತಾನು ಆರ್ಡರ್ ಮಾಡಿರುವುದಾಗಿ ಸೀತಕ್ಕನಿಗೆ ಹೇಳಿ ರಾತ್ರಿ ಪ್ರಶಾಂತ್ ತಂದಿದ್ದ ಕೇಕನ್ನು ಯಾವುದಾದರೂ ಮಕ್ಕಳಿಗೆ ಹಂಚಿ ಎಂದು ಹೇಳುವಳು. ಸೀತಕ್ಕ ಅನುಜಾಳಿಗೆ ಇಷ್ಟವೆಂದು ತಿಂಡಿಗೆ ಪನ್ನೀರ್ ಪರೋಟ ಮತ್ತು ವಾಂಗಿಬಾತ್ ಮಾಡುವರು. ಎಲ್ಲರ ಜೊತೆಯಲ್ಲಿ ಕುಳಿತು ತಿಂಡಿ ತಿನ್ನುವಳು. ಪ್ರಶಾಂತ್ ಆಫೀಸಿಗೆ ಹೋಗುವನು. ಸುಕನ್ಯಾಳ ಜೊತೆ ಇಂದು ಸಹ ಯಾರು ಸರಿಯಾಗಿ ಮಾತನಾಡಿಸುವುದಿಲ್ಲ. ಅನುಜ ಅವಳನ್ನು ಕ್ಷಮಿಸಿರುವುದಿಲ್ಲ, ಆದರೆ ಅವಳ ಜೊತೆ ಮಾತನಾಡುತ್ತಿರುವಳು. ಸುಕನ್ಯಾಳಿಗೆ ಎಲ್ಲರ ವರ್ತನೆಯಿಂದ ಬೇಜಾರಾದರೂ ತನ್ನದೇ ತಪ್ಪಿದ್ದ ಮೇಲೆ ಬೇರೆಯವರಿಗೆ ಏನು ಹೇಳುವುದೆಂದು ಸುಮ್ಮನಿರುವಳು. ಮಧ್ಯಾಹ್ನ ಎಲ್ಲರಿಗೂ ಊಟವನ್ನು ಆರ್ಡರ್ ಮಾಡುವಳು. ಅವರ ಆರ್ಡರ್ ತಂದ ಡೆಲಿವರಿ ಹುಡುಗ ಅವಳಿಗೆ ಕಾಲ್ ಮಾಡಿ ತಾನು ಬಂದಿರುವುದಾಗಿ ತಿಳಿಸಿದಾಗ ಸೀತಕ್ಕನ ಜೊತೆ ಬಾಗಿಲ ಹತ್ತಿರ ತಾನೇ ಹೋಗಿ ತೆಗೆದುಕೊಳ್ಳುವಾಗ ಆ ಹುಡುಗನನ್ನು ನೋಡಿದವಳು ಆಶ್ಚರ್ಯಗೊಳ್ಳುವಳು. ಆ ಹುಡುಗ ಯಾವ ಭಾವನೆ ತೋರಿಸದೆ ತನ್ನ ಕೆಲಸವನ್ನು ಮುಗಿಸಿ ಅಲ್ಲಿಂದ ಹೊರಡುವನು. ಸೀತಕ್ಕನಿಗೆ ಡೈನಿಂಗ್ ಟೇಬಲ್ ಮೇಲೆ ಊಟವನ್ನು ಜೋಡಿಸುವುದಕ್ಕೆ ಹೇಳುವಳು. ಆ ಹುಡುಗನನ್ನು ನೋಡಿದಾಗಲಿನಿಂದ ಅವನ ಬಗ್ಗೆ ಏನೋ ಯೋಚನೆ ಮಾಡುವಳು. ಪ್ರಶಾಂತ್ ಸಹ ಬಂದು ಎಲ್ಲರ ಜೊತೆ ಸೇರಿ ಊಟ ಮಾಡುವಾಗ ಅನುಜಾಳ ಅನ್ಯಮನಸ್ಕತೆ ನೋಡಿದವನಿಗೆ ಏನೋ ಸರಿಯಿಲ್ಲ ಎಂದು ತಿಳಿದು ರಾತ್ರಿ ಕೇಳೋಣ ಎಂದು ಆಫೀಸಿಗೆ ಹೊರಡುವನು. ಸಂಜೆ 4 ಜನ ಪ್ರಿಯಾಳ ಮನೆಗೆ ಹೋಗುವರು. ಪ್ರಿಯಾ ಅನುಜಾರಿಗಾಗಿ ಕೇಕನ್ನು ಕರೆಸಿ ಕಟ್ ಮಾಡಿಸುವಳು. ಊಟ ಮುಗಿದ ನಂತರ ತನ್ನ ತಂಗಿಯ ಜೊತೆ ಮಾತನಾಡಿದ ದೀಪಕ್ ಇಬ್ಬರೂ ಸೇರಿ ಹೊಂದಾಣಿಕೆಯಿಂದ ಮತ್ತು ಪ್ರೀತಿಯಿಂದ ಜೀವನ ನಡೆಸಿಕೊಂಡು ಹೋಗಬೇಕು ಎಂದು ಬುದ್ಧಿವಾದ ಹೇಳುವರು. ಪ್ರಿಯಾ ಸಹ ತನ್ನ ಕೆಲವೊಂದು ತಪ್ಪುಗಳ ಕ್ಷಮೆಯನ್ನು ದೀಪ್ತಿ ಮತ್ತು ಅನುಜಾಳ ಬಳಿ ಕೇಳುವಳು. ಕೆಲಸ ಸಮಯ ಕಳೆದವರು ಮನೆಗೆ ಹೊರಡುವರು. ದಣಿದಿದ್ದ ಕಾರಣ ಮತ್ತೆ ಬೆಳಗ್ಗೆ 3 ಗಂಟೆಗೆ ಫ್ಲೈಟ್ ಇದ್ದ ಕಾರಣ ದೀಪ್ತಿ ಮತ್ತು ಪವನ್ ಹೋಗಿ ಮಲಗುವರು. ಅನುಜಾ ಸಹ ಬೆಳಗ್ಗೆ ಬೇಗನೆ ಏಳಬೇಕೆಂದು ಮಲಗುವಳು. ಪ್ರಶಾಂತ್ ಅವಳ ಹತ್ತಿರ ಮಾತನಾಡಬೇಕೆಂದು ಇದ್ದವನು ಅವಳು ಮಲಗಿದ್ದನ್ನು ನೋಡಿ ತಾನೂ ಮಲಗುವನು. ಬೇಗನೆ ಎದ್ದ ದೀಪ್ತಿ ಮತ್ತು ಪವನ್ ಎಲ್ಲರನ್ನೂ ಮಾತನಾಡಿಸಿ ಆನಂದಿಸಿ ತಮ್ಮ ಮುಂದಿನ ಸುಖಕರ ಜೀವನದ ಕಡೆ ಪ್ರಯಾಣ ಬೆಳೆಸುವರು. ಅವರು ಹೋದ ನಂತರ ಮಮತಾರವರು ಬೇಜಾರಾಗುವರು. ಅನುಜಾ ಅವರನ್ನು ಸಮಾಧಾನಿಸಿ ಕೆಲ ಸಮಯ ಮಲಗುವುದಕ್ಕೆ ಹೇಳಿ ತಾನೂ ಹೋಗಿ ಮಲಗುವಳು. ಮನೆ ತುಂಬ ಬಿಕೋ ಅನ್ನಿಸುತ್ತಿದೆ ಅಮ್ಮ. ಹೌದು ಅನು, ನನಗೂ ತುಂಬಾ ಬೇಜಾರಾಗುತ್ತಿದೆ. ಏನು ಮಾಡೋದು, ಇಲ್ಲೇ ಇರುವಂದರೆ ಚೆನ್ನಾಗಿ ದುಡಿದು ಬರುತ್ತೇನೆ ಅನ್ನುತ್ತಾನೆ. ಏನೋ ಇಬ್ಬರು ಚೆನ್ನಾಗಿದ್ದರೆ ಸಾಕು ಎಂದು ತಿಂಡಿ ತಿನ್ನುತ್ತಾ ಮಾತನಾಡಿಕೊಳ್ಳುವರು. ತಿಂಡಿ ಮುಗಿಸಿ ಪ್ರಶಾಂತನನ್ನು ಆಫೀಸಿಗೆ ಕಳುಹಿಸಿಕೊಡಲು ಬಾಗಿಲ ತನಕ ಬಂದಾಗ, ಅನು, ಯಾಕೆ ನಿನ್ನೆ ತುಂಬಾ ಏನೋ ಯೋಚನೆ ಮಾಡುತ್ತಿದ್ದೆ, ಏನು ವಿಷಯ? ಅದು ಪ್ರಶಾಂತ್, ವಿಷಯ ಏನು ಅಂತ ಹೇಳಿದರೆ ನೀವು ನನ್ನ ಮೇಲೆ ಸಿಟ್ಟಾಗಬಾರದು.
ಏನು ಅಂತ ಹೇಳಮ್ಮ. ಸುಕನ್ಯಾಳ ತಮ್ಮ ಅರುಣ್ ಡೆಲಿವರಿ ಬಾಯ್ ಕೆಲಸ ಮಾಡುತ್ತಿದ್ದಾನೆ. ನಿನ್ನೆ ಊಟ ಆರ್ಡರ್ ಮಾಡಿದ್ದಾಗ ಅವನೇ ಬಂದು ಕೊಟ್ಟಿದ್ದು. ಆಗ ನನಗೆ ಗೊತ್ತಾಯಿತು. ಏನೆಂದು ಮಾತನಾಡದೆ ಆರ್ಡರ್ ಅನ್ನು ಕೊಟ್ಟು ತಿರುಗಿ ನೋಡದೆ ಹೊರಟು ಹೋಗಿದ್ದ. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಪ್ರಕಟಿಸಲಾಗುವುದು. ನಿಮ್ಮೆಲ್ಲರ ಪ್ರತಿ ಕಾಮೆಂಟ್ ನಮಗೆ ಸ್ಫೂರ್ತಿದಾಯಕ. ಪ್ರಿಯ ವೀಕ್ಷಕರೇ, ನಮ್ಮ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.